ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ದಿವಸ ಒಂದು ಬದನೆಕಾಯಿಂದ ಎಣ್ಣೆ ಮುಳುಗಾಯಿ ರೆಸಿಪಿ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಇದನ್ನು ನಾನು ನುಗ್ಗೆ ಸೊಪ್ಪಿಂದು ಚಪಾತಿ ಮಾಡಿದ್ದೆ, ಅದ್ರ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು 100 ಗ್ರಾಮಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಈ ಥರ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಸ್ವಲ್ಪ ಕ್ರಿಸ್ಪಿ ಆಗಂಗೆ ಚೆನ್ನಾಗಿ ಹುರ್ಕೋಬೇಕು. ಈ ಥರ ನೋಡಿ, ಈ ಥರ ಲೋ ಫ್ಲೇಮಲ್ಲಿ ನೀಟಾಗಿ ಹುರ್ಕೊಂಡು ಅದನ್ನು ಸಿಪ್ಪೆ ಎಲ್ಲ ತೆಗೆದು ಇಟ್ಕೋಬೇಕು. ಉರಿಯೋದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಉರಿ. ಒಳಗಡೆ ಹಸಿ ಅಂಶ ಬೇಗ ಅದು ಹೋಗಲ್ಲ, ಮೇಲ್ಗಡೆ ಎಲ್ಲ ಕಪ್ಪಾಗ್ಬಿಡುತ್ತೆ. ಹಾಗಾಗಿ ಕಡಲೆ ಬೀಜ ಎಲ್ಲ ಉರಿಯೋದಿದ್ರೆ ಹೈ ಫ್ಲೇಮಲ್ಲೆಲ್ಲ ಉರಿಬೇಡಿ, ಆದಷ್ಟು ಲೋ ಫ್ಲೇಮಲ್ಲೇ ಉರಿರಿ. ನಮಗೆ ನಾನು ಮಾಡ್ತಂಥ ಈ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್. ನಾನು ಹೊಸ ಹೊಸ ವಿಡಿಯೋ ಜೊತೆ ರೆಸಿಪಿ ಜೊತೆ ಬರ್ತಾ ಇರ್ತೀನಿ. ನೋಡಿ, ಕಡಲೆ ಬೀಜ ಈ ಥರ ಹುರಿದಾಗಿದೆ. ಈಗ ಇದನ್ನು ನಾನು ಸಿಪ್ಪೆ ತೆಗೆದು ಇಟ್ಕೊತೀನಿ. ಈಗ ಸ್ವಲ್ಪ ಆರಲಿಕ್ಕೆ ಹಾಗೆ ಬಿಡ್ತೀನಿ. ಇದನ್ನು ಆರಲಿ ಒಂದು 2 ನಿಮಿಷ. ನೋಡಿ, ಈ ಥರ ಹಿಂಗೆ ಇಷ್ಟೇ ಕಪ್ಪಾಗಬೇಕು, ಜಾಸ್ತಿ ಕಪ್ಪಾಗಬಾರ್ದು ನಾವು ಹುರಿದಿದ್ದು. ಹಾಗಾಗಿ ನಾನು ಲೋ ಫ್ಲೇಮಲ್ಲಿ ಹುರಿದ್ನಲ್ಲ, ಹಾಗಾಗಿ ಒಂದು 5 ನಿಮಿಷ ಟೈಮ್ ತೊಗೊಳುತ್ತೆ. ಇದಕ್ಕೆ ನಾನು ಕೆಂಪುದು ಬದನೆಕಾಯಿ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಅದನ್ನು ತೋರಿಸ್ತೀನಿ ಯಾವ ಥರ ಇರಬೇಕು ಬದನೆಕಾಯಿ ಈ ಎಣ್ಣೆ ಮುಳ್ಳುಗಾಯಿ ರೆಸಿಪಿ ಮಾಡೋದಕ್ಕೆ ಅಂತ. ಇದನ್ನು ಸಾಂಬಾರು ಥರನೂ ಮಾಡ್ಕೋಬೋದು. ನಾನಿಲ್ಲಂಗೆ ಸ್ವಲ್ಪ ಚಪಾತಿಗೆ ಗ್ರೇವಿ ಥರ ಮಾಡಿದ್ದೀನಿ. ನಾನು ಈ ಚಪಾತಿನ ನುಗ್ಗೆ ಸೊಪ್ಪು ಹಾಕಿ ಮಾಡಿದ್ದೀನಿ. ಇನ್ನೊಂದು ಸಲ ಆ ನುಗ್ಗೆ ಸೊಪ್ಪು ಹಾಕಿ ಯಾವ ಥರ ಚಪಾತಿ ಮಾಡೋದು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದು ಹೆಲ್ತಿಗೂ ಒಳ್ಳೆಯದು, ತುಂಬ ಟೇಸ್ಟಾಗೂ ಇರುತ್ತೆ. ಹಾಗಾಗಿ ನಾನು ನುಗ್ಗೆ ಸೊಪ್ಪಿನ ಜೊತೆ ಮಾಡಿದ್ದೆ ಅದನ್ನು. ನೋಡಿ, ಈ ಬದನೆಕಾಯಿ ತೊಗೊಂಡಿದ್ದೀನಿ ನಾನು. ಯಾವತ್ತೂ ತೊಟ್ಟು ಹತ್ರ ದಪ್ಪ ಇರಬೇಕು. ನೋಡಿ, ಈ ಥರ ಬದನೆಕಾಯಿ ತೊಗೊಳ್ಳಿ, ಆವಾಗ ಬೀಜ ಇರೋದಿಲ್ಲ. ಯಾವತ್ತೂ ಬದನೆಕಾಯಿ ಆರಿಸ್ಬೇಕಾದ್ರೆ ಈ ಥರ ದಪ್ಪ ದಪ್ಪ ಇದ್ದು ತೊಟ್ಟು ಹಿಂದ್ಗಡೆ ದಪ್ಪ ಇರಬೇಕು. ತೊಟ್ಟಿದೆಯಲ್ಲ ಅದು, ಆವಾಗ ಬದನೆಕಾಯಿ ಬಂತಿಲ್ಲ ಅಂತ. ಅದನ್ನು ನಾನು ಹೆಚ್ಚಿಟ್ಕೊತೀನಿ. ಈಗ ನಾನು ರುಬ್ಬುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ನಾನೊಂದು ಸ್ಪೂನಷ್ಟು ಕಾಯಿ ಹಾಕಿದ್ದೀನಿ. ನೋಡಿ, ಕಡಲೆ ಬೀಜನ ಈ ಥರ ಸಿಪ್ಪೆ ತೆಗೆದು ಇಟ್ಕೋಬೇಕು. ನೋಡಿ, ನಾನಿಲ್ಲಿ ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ನೀವು ಹುಳಿ ಜಾಸ್ತಿ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ತೊಗೊಳ್ಳಿ. ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಒಂದು 2 ದೊಡ್ಡ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ರುಬ್ಕೊಬರೋಣ. ಕಡಲೆ ಬೀಜನ ಲಾಸ್ಟಿಗೆ ರುಬ್ಬೋದು, ಯಾವಾಗ ರುಬ್ಬಬೇಕು ಅಂತ ಹೇಳ್ತೀನಿ. ಈಗ ಸ್ವಲ್ಪ ಒಗ್ಗರಣೆಗೆ ಕರಿಬೇವು, ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಪೇಸ್ಟ್ ಇತ್ತು ಅದಕ್ಕೆ ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ಒಂದು ಸ್ವಲ್ಪ ಒಂದು ಇಂಚು ಶುಂಠಿ, ಒಂದು 4 ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಸಾಕು. ನೋಡಿ, ಈಗ ನಾನು ಒಗ್ಗರಣೆಗೆ ಇಟ್ಟಿದ್ದೀನಿ. ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಮುಳುಗಾಯಿ ಅಂದರೆ ಎಣ್ಣೆ ಜಾಸ್ತಿ ಬೇಕಲ್ಲ, ನಾನು ಹೆಚ್ಚು ಕಮ್ಮಿ ಒಂದು 2 ದೊಡ್ಡ ಸೌಟಷ್ಟು ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂದು. ನೋಡಿ, ನಾನು ಮಿಕ್ಸಿ ಜಾರಲ್ಲಿ ಮಸಾಲೆ ರುಬ್ಬಾದ್ಮೇಲೆ ಈಗ ಕಡಲೆ ಬೀಜ ರುಬ್ತಾಯಿದ್ದೀನಿ. ಅದು ತರಿಯಾಗಿ ರುಬ್ಬಬೇಕು, ತುಂಬ ನುಣ್ಣಗೆ ರುಬ್ಬಾರ್ದು. ಯಾಕೆ ಅಂದರೆ ಅದು ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿಲಿ. ಹಾಗಾಗಿ ಜಸ್ಟ್ ಒಂದು ರೌಂಡ್ ಹಿಂಗೆ ಅನಿಸಿದ್ರೆ ಸಾಕಾಗುತ್ತೆ. ನೋಡಿ, ಈಗ ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈಗ ಆ ಎಣ್ಣೆಗೆ ನಾನು ಒಂದು ದೊಡ್ಡ ಸ್ಪೂನಷ್ಟು ಖಾರ ಪೌಡ್ರು, ಧನಿಯಾ ಪೌಡ್ರು ಒಂದು ದೊಡ್ಡ ಸ್ಪೂನು, ಸ್ವಲ್ಪ ಚಕ್ಕೆ ಲವಂಗ ಪೌಡ್ರು,
ಸ್ವಲ್ಪ ಜೀರಿಗೆ ಪೌಡ್ರು. ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಹುರ್ಕೊಳ್ಳೋಣ. ಈ ಹಾಕಿರೋ ಪೌಡ್ರು ಮಸಾಲೆ ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ನೋಡಿ, ಈ ಥರ ಫ್ರೈ ಆಗಿದೆ. ಈಗ ನಾವು ರುಬ್ಬಿರೋ ಅಂಥ ಬರೀ ಮಸಾಲೆ ಮಾತ್ರ ಹಾಕ್ಕೊಳ್ಳೋಣ. ನೀರು ಸೇರಿಸೋದು ಬೇಡ. ಅದು ಫಸ್ಟು ಮಸಾಲೆನ ಚೆನ್ನಾಗಿ ಎಲ್ಲ ಹೊಂದ್ಕೊಳೋ ಥರ ಫ್ರೈ ಮಾಡೋಣ ನೀಟಾಗಿ. ಅದಕ್ಕೆ ನಾನು ಎಷ್ಟು ಬೇಕಷ್ಟು ನೀರು ಹಾಕಿ ಫ್ರೈ ಆದಮೇಲೆ ಕೂಡಿಸ್ಕೊಂಡು ಈ ಥರ ಬದನೆಕಾಯಿ ನೋಡಿ ನಿಧಾನಕ್ಕೆ ಕುದಿ ಬರ್ತಾಯಿದೆ, ಆವಾಗ ಹಾಕಬೇಕು ಹೆಚ್ಚಿಟ್ಕೊಂಡು. ಹೆಚ್ಚಿದಾಗ ನೀರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇಡಬೇಕು, ಆವಾಗ ಕೈ ಬರೋದಿಲ್ಲ ಬದನೆಕಾಯಿ ಅಂತ. ನೋಡಿ ಈ ಥರ ಕುದಿಯೋಕ್ಕೆ ಶುರುವಾಗುತ್ತೆ. ಒಂದು 10 ನಿಮಿಷ ಕುದಿಲಿಕ್ಕೆ ಬಿಟ್ಟರೆ ಸಾಕು. ನೋಡಿ ಈ ಥರ ಗ್ರೇವಿ ರೆಡಿ ಆಗುತ್ತೆ. ನಿಮಗೆ ಮಾಡೋಕ್ಕೂ ಈಸಿ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಒಂದು ಸಲ ಈ ಥರ ಮಾಡಿ ನೋಡಿ. ಎಲ್ಲ ಇಂಗ್ರೀಡಿಯೆಂಟ್ಸು ಮನೆಯಲ್ಲೇ ಇರುತ್ತಲ್ಲ, ಬೇಗ ಬೇಗ ಹಾಕ್ಬಿಟ್ಟು ಮಾಡಿಬಿಡ್ಬೋದು. ಬದನೆಕಾಯಿ ಮಾತ್ರ ಯಾವತ್ತೂ ಆ ಥರ ತೊಟ್ಟು ದಪ್ಪ ಇರೋಂಥ ತೊಗೊಂಬನ್ನಿ, ಆವಾಗ ಚೆನ್ನಾಗಾಗುತ್ತೆ. ಬಲ್ತಿರೋದೆಲ್ಲ ತರಬೇಡಿ. ಇದರಲ್ಲಿ ಗ್ರೀನ್ ಕಲರು ಹಾಕಿ ಮಾಡ್ಬೋದು, ಆದರೆ ನಾನು ಇದು ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಈ ಬದನೆಕಾಯ್ದು ಟೇಸ್ಟು ಎಲ್ಲ. ಹಾಗಾಗಿ ಈ ಬದನೆಕಾಯ್ದು ಮಾಡಿದ್ದೀನಿ ನಾನು. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ನಿಮ್ಮ ರೇಖಾ. ನೋಡಿ ನಾನು ಈ ಥರ ಫೈನಲ್ಲಾಗಿ ಈ ಥರ ರೆಡಿಯಾಗುತ್ತೆ ಬದನೆಕಾಯ್ದು ಎಣ್ಣೆ ಮುಳುಗಾಯಿ. ಇದನ್ನು